ಒಂದು ಕಡೆ ವಿಜಯ್ ಸರ್ಕಾರ ರಚಿಸುವಂತಹ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ಡಿಎಂಕೆ ಎಡಿಎಂಕೆ ಅಪವಿತ್ರ ಮೈತ್ರಿ ಮಾಡಿಕೊಳ್ಳುವಂತಹ ಸುದ್ದಿ ಹಬ್ಬಿತ್ತು. ಜನ ಬಹುಮತವನ್ನ ನೀಡದೇ ಇದ್ರೂ ಸ್ಟಾಲಿನ್ ಹಾಗೆ ಪಳನಿಸ್ವಾಮಿ ಸೇರಿ ಸರ್ಕಾರ ರಚಿಸುವ ಇರಾದೆಯನ್ನ ಹೊಂದಿದ್ದಾರೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ಆದ್ರೆ ಈಗ ಎಲ್ಲ ಊಹಾಪೋಹಗಳಿಗೆ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ವಿಜಯ್ ಅವರಾಗೇ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಿ ಅಂತ ಹೇಳಿ ಎಡಿಎಂಕೆ ಹೊಸ ವರಸೆಯನ್ನ ತೆಗೆದಿದೆಯಂತೆ. ರಾಜಕೀಯ ಅಂದ್ರೆ ಹಾಗೆ, ಇಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಶತ್ರುಗಳೇ ಮೈತ್ರಿ ಮಾಡ್ಕೊಳ್ತಾರೆ ಎಂಬ ಮಾತು ಮಾರ್ಧನಿಸಿದೆ. ಹಾವು ಮುಂಗುಸಿ ಅಂತಿರೋ ಡಿಎಂಕೆ ಎಡಿಎಂಕೆ ಅಧಿಕಾರಕ್ಕಾಗಿ ಕೈ ಜೋಡಿಸ್ತಾ ಇವೆ ಎಂಬ ಚರ್ಚೆ ಶುರುವಾಗಿದೆ. ಆದ್ರೀಗ ಅಪವಿತ್ರ ಮೈತ್ರಿಯ ಮಾತುಗಳಿಗೆ ಸ್ಟಾಲಿನ್ ಬ್ರೇಕ್ ಹಾಕಿದ್ದಾರೆ. ಟಿವಿಕೆ ಸರ್ಕಾರ ರಚನೆಗೆ ನಾವು ಅಡ್ಡಿ ಮಾಡೋದಿಲ್ಲ. ಅಪವಿತ್ರ ಮೈತ್ರಿ ಚರ್ಚೆಗಳಿಗೆ ಎಂಕೆ ಸ್ಟಾಲಿನ್ ಬ್ರೇಕ್. ತಮಿಳಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ ಸರ್ಕಾರ ರಚಿಸುವ ಸರ್ಕಸ್ ಮಾಡ್ತಿದ್ದಾರೆ. ಹನಿ ಹನಿಗೂಡಿದ್ರೆ ಹಳ್ಳ ಎನ್ನುವಂತೆ ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡು ಸುಭದ್ರ ಸರ್ಕಾರ ರಚಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಮಧ್ಯೆ ಟಿವಿಕೆಗೆ ಟಕ್ಕರ್ ಕೊಡಲು ಡಿಎಂಕೆ ಎಡಿಎಂಕೆ ಮೈತ್ರಿ ಮಾತುಕತೆ ನಡೆಸ್ತಾ ಇವೆ ಎಂಬ ಚರ್ಚೆ ಶುರುವಾಗಿದೆ. ಆದ್ರೀಗ ವಿಜಯ್ ಸಿಎಂ ಆಗುವ ಕನಸಿಗೆ ಕೊಳ್ಳಿ ಇಡಲ್ಲ ಅಂತ ನಿರ್ಗಮಿತ ಸಿಎಂ ಎಂಕೆ ಸ್ಟಾಲಿನ್ ಒಳ್ಳೆಯ ನಡೆ ತೋರಿದ್ದಾರೆ. ಎಡಿಎಂಕೆ ಜೊತೆ ಸೇರಿ ಸರ್ಕಾರ ರಚಿಸಲು ನಾವು ಸಿದ್ಧರಿಲ್ಲ ಎನ್ನುತ್ತಾ ಕಾದು ನೋಡುವ ತಂತ್ರವನ್ನ ಅನುಸರಿಸಿದ್ದಾರೆ. ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ. ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ತರೋದಕ್ಕೆ ನಾವು ಯೋಚನೆ ಮಾಡೋದಿಲ್ಲ. ಹೊಸದಾಗಿ ರಚನೆಯಾಗುವ ಸರ್ಕಾರವು ನಮ್ಮ ಯೋಜನೆಗಳನ್ನ ಮುಂದುವರಿಸಬೇಕು. ಅಲ್ಲದೆ ಟಿವಿಕೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನ ಈಡೇರಿಸಬೇಕು. ಆದರೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿಗಳನ್ನ ನೀಡೋದಾಗಿ ವಿಜಯ್ ಭರವಸೆ ಕೊಟ್ಟಿದ್ದಾರೆ. ಆದರೆ ಈ ಭರವಸೆಯನ್ನ ಉಳಿಸಿಕೊಳ್ಳೋದು ಬಹಳ ಕಷ್ಟ. ಇದು ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗುವ ಸಾಧ್ಯತೆಗಳಿದೆ. ಹೀಗಾಗಿ ನಾವು ಕೊಟ್ಟ ಯೋಜನೆಯಂತೆ ಕನಿಷ್ಠ 1,000 ರೂಪಾಯಿಗಳನ್ನಾದರೂ ಕೂಡ ಕೊಟ್ಟರೆ ಒಳ್ಳೆಯದು. ಇನ್ನು ಟಿವಿಕೆ ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನ ಈಡೇರಿಸೋದು ಸಾಧ್ಯವಿಲ್ಲ. ಅನುಭವದ ಆಟ, ಹೊಸ ವರಸೆ ತೆಗೆದ ಎಡಿಎಂಕೆ. ದಳಪತಿ ವಿಜಯ್ ಪಕ್ಷ ಕಟ್ಟಿದ 2 ವರ್ಷಗಳಲ್ಲಿ ಅಧಿಕಾರಕ್ಕೆ ಏರಲು ಸಜ್ಜಾಗಿದ್ದಾರೆ. ಇದು ತಮಿಳುನಾಡಿನ ರಾಜಕಾರಣಿಗಳಿಗೆ ಸಹಿಸದ್ದಾಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಧಿಕಾರದಿಂದ ದೂರವಿರೋ ಎಡಿಎಂಕೆ ಹೊಸ ವರಸೆ ತೆಗೆದಿದೆ. ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್ಗೆ ಅನುಭವದ ಕೊರತೆ ಇದೆ. ಹೀಗಾಗಿ ನಮಗೆ ಬೆಂಬಲ ನೀಡಲಿ ಅಂತ ಎಡಿಎಂಕೆ ಶಾಸಕರು ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ. ವಿಜಯರ ಅನಾನುಭವದ ಕಾರಣದಿಂದ ಸರ್ಕಾರ ಬಹುಬೇಗ ಕುಸಿಯಬಹುದು. ಜೊತೆಗೆ ಶಾಸಕರಿಗೂ ಆಡಳಿತ ಸರ್ಕಾರ ರಚಿಸಿ ಅನುಭವ ಇಲ್ಲ. ಇದರಿಂದ ರಾಜ್ಯದ ಅಭಿವೃದ್ಧಿ ಏಳಿಗೆಗೆ ಹಿನ್ನಡೆಯಾಗಬಹುದು. ಹೀಗಾಗಿ ವಿಜಯ್ ಎಡಿಎಂಕೆಗೆ ಬೆಂಬಲವನ್ನ ನೀಡಲಿ. ರಾಜ್ಯದ ಹಿತಾಸಕ್ತಿ ರಕ್ಷಣೆಗೆ ಎಡಿಎಂಕೆ ಸರ್ಕಾರ ರಚನೆಗೆ ವಿಜಯ್ ಬೆಂಬಲವನ್ನ ಕೊಡ್ಲಿ ಅಂತ ಹೊಸ ವರಸೆ ತೆಗೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಮಿಳುನಾಡಲ್ಲಿ ಗರಿಗೆದರಿದ ರೆಸಾರ್ಟ್ ರಾಜಕೀಯ. ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಎಡಿಎಂಕೆ ನಾಯಕರಿಗೆ ಟಿವಿಕೆಯಿಂದ ಕುದುರೆ ವ್ಯಾಪಾರ ಆಗಬಹುದು ಎಂಬ ಭಯವೂ ಶುರುವಾಗಿದೆ. ಹೀಗಾಗಿ ಎಡಿಎಂಕೆ ಶಾಸಕರನ್ನ ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಸುಮಾರು 15 ಮಂದಿ ಎಡಿಎಂಕೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಮತ್ತಷ್ಟು ಶಾಸಕರನ್ನ ರೆಸಾರ್ಟ್ಗೆ ಕಳಿಸಲು ಎಡಿಎಂಕೆ ಸಜ್ಜಾಗಿದೆ. ಈ ಮೂಲಕ ಪಕ್ಷಾಂತರಕ್ಕೆ ಬ್ರೇಕ್ ಹಾಕಲು ಎಡಪ್ಪಾಡಿ ಪಳನಿಸ್ವಾಮಿ ಮುಂದಾಗಿದ್ದಾರೆ. ಈ ಮಧ್ಯೆ ಎಡಿಎಂಕೆ ವಿರುದ್ಧ ಟಿವಿಕೆ ಮುಖಂಡ ಅರುಣ್ ರಾಜ್ ಕಿಡಿಕಾರಿದ್ದಾರೆ. ಸದ್ಯ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕಸರತ್ತು ಜೋರಾಗಿದೆ. ಆದರೆ ಅತಂತ್ರ ಫಲಿತಾಂಶದಿಂದ ಯಾರಿಗೆ ಅಧಿಕಾರದ ಗದ್ದುಗೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಎಲ್ಲಾ ಸವಾಲುಗಳನ್ನ ಮೆಟ್ಟಿ ಜನನಾಯಕನ್ ಸಿಎಂ ಪಟ್ಟಕ್ಕೇರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.